ನಮಸ್ಕಾರ ಗೆಳೆಯರೆ. ದಶಕಗಳ ಕಾಲ ಒಂದು ಕನಸು, ಸಾವಿರಾರು ಜನರ ಹೋರಾಟ. ಮೈಸೂರು ಮತ್ತು ಬೆಂಗಳೂರು ನಡುವಿನ ಮತ್ತೊಂದು ಕ್ರಾಂತಿಕಾರಿ ರೈಲು ಸಂಪರ್ಕದ ಕಥೆ ಇದು. ಹೌದು, ನಾ ಇವತ್ತು ಮಾತನಾಡ್ತಾ ಇರೋದು ಚಾಮರಾಜನಗರದಿಂದ ಹೆಜ್ಜಲ ನಡುವಿನ ಆ ಒಂದು ರೈಲು ಮಾರ್ಗದ ಬಗ್ಗೆ. ಇದು ಕೇವಲ ಹಳಿಗಳ ಕಥೆಯಲ್ಲ, ಇದು ನಮ್ಮ ಮಣ್ಣಿನ ಬದುಕಿನ ಜನರ ಹೋರಾಟದ ಕಥೆ. ಇತ್ತೀಚೆಗೆ ಸಂಸತ್ತಿನಲ್ಲಿ ಚಾಮರಾಜನಗರದ ಸಂಸದ ಸುನೀಲ್ ಬೋಸ್ ಅವರು ಅಬ್ಬರಿಸಿದ ರೀತಿ ನೋಡಿದ್ರೆ ಈ ಯೋಜನೆಗೆ ಈಗ ಹೊಸ ರೆಕ್ಕೆ ಬಂದ ಹಾಗೆ ಕಾಣ್ತಾ ಇದೆ. ಯಾಕೆ ಈ ಯೋಜನೆ ಇಷ್ಟು ವರ್ಷ ತಡವಾಯಿತು? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಅಗ್ಗ ಜಗ್ಗಾಟ ನಡೆಯುತ್ತಿರುವುದಾದ್ರೂ ಎಲ್ಲಿ? ನಿಮ್ಮ ಕಮೆಂಟ್ ನ ಬೇಡಿಕೆ ಮೇರೆಗೆ ಈಗಿರುವಂತಹ ಲೇಟೆಸ್ಟ್ ನ್ಯೂಸ್ ನ ಜೊತೆಗೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡೋಣ. ನೀವೇನಾದ್ರೂ ಮೊದಲು ಬಾರಿ ನಮ್ಮ ಐಫೈ ಕನ್ನಡ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ರೈಲ್ವೆ ಸುದ್ದಿಗಳನ್ನ ನಿಮ್ಮ ಹತ್ತಿರ ತರುವುದೇ ನಮ್ಮ ಗುರಿ. ವೀಕ್ಷಕರೇ, ಬೆಂಗಳೂರಿಂದ ಮೈಸೂರಿಗೆ ಹೋಗೋಕೆ ಈಗ ಆಲ್ರೆಡಿ ಡಬಲ್ ಲೈನ್ ಇದೆ. ಒಂದೇ ಭಾರತ್ ಕೂಡ ಓಡ್ತಾ ಇದೆ. ಆದ್ರೆ ಚಾಮರಾಜನಗರದ ಜನರಿಗೆ ಬೆಂಗಳೂರು ತಲುಪೋಕೆ ಇದೊತ್ತಿಗೂ ಸಾಧ್ಯವಾಗ್ತಾ ಇಲ್ಲ. ಅಂದ್ರೆ ಇದು ಸುಲಭದ ದಾರಿ ಆಗ್ತಾ ಇಲ್ಲ. ಬೆಳಗ್ಗೆ ಎದ್ದು ಸಾವಿರಾರು ಜನ ಕೆಲಸಕ್ಕಾಗಿ ಬೆಂಗಳೂರಿಗೆ ಬರಬೇಕು ಅಂದ್ರೆ ಬಸ್ಗಳಲ್ಲಿ ಪಡುತ್ತಿರುವಂತಹ ಪಾಡು ದೇವರಿಗೆ ಗೊತ್ತು. ಈ ಕಷ್ಟಕ್ಕೆ ಪರಿಹಾರವಾಗಿ ಅಂದುಕೊಂಡಿದ್ದೆ ಹೆಜ್ಜಲ ಚಾಮರಾಜನಗರದ ರೈಲು ಮಾರ್ಗ. ಈ ಮಾರ್ಗ ಬಂದ್ರೆ ಕೇವಲ ಚಾಮರಾಜನಗರದ ಮಾತ್ರವಲ್ಲ, ಕನಕಪುರ, ಕೊಳ್ಳೇಗಾಲ, ಮಳವಳ್ಳಿ ಭಾಗದ ಜನರಿಗೂ ಒಂದು ಹೊಸ ಭರವಸೆ ಸಿಗುತ್ತೆ. ಆದ್ರೆ ಸಂಸದರು ಹೇಳಿದ ಮಾತು ಈಗ ಇಡೀ ವಿಶ್ವದ ಗಮನ ಸೆಳೀತಾ ಇದೆ. ಅದೇನಪ್ಪಾ ಅಂದ್ರೆ, ಈ ಯೋಜನೆಗೆ ನಾವಾಗಿ ಹಣ ಕೊಡಬೇಕು, ಇದು ಕೇಂದ್ರದ ಜವಾಬ್ದಾರಿ ಅಲ್ವಾ ಅನ್ನೋ ಪ್ರಶ್ನೆ. ಸ್ನೇಹಿತರೆ, ಸ್ವಲ್ಪ ಇತಿಹಾಸ ಪುಟಗಳನ್ನು ತಿರುವಿ ನೋಡೋಣ. ಈ ಯೋಜನೆ ಇವತ್ತು ನಿನ್ನೆದು ಅಲ್ಲ ಗೆಳೆಯರೆ. ಇದರ ಮೂಲ ಇರುವುದು 1986-97ರಲ್ಲಿ, ಅಂದ್ರೆ ಸುಮಾರು 28 ವರ್ಷಗಳ ಹಿಂದೆ ಈ ಯೋಜನೆಗೆ ಮೊದಲ ಬಾರಿಗೆ ಅನುಮೋದನೆ ಸಿಕ್ಕಿತ್ತು. ಅವತ್ತು ಈ ಯೋಜನೆ ಅಡಿಪಾಯ ಸಿಕ್ಕಿದ್ದಾಗ ಜನರಲ್ಲಿ ಕಣ್ಣಲ್ಲಿ ಎಷ್ಟೋ ಕನಸುಗಳಿತ್ತು ಗೊತ್ತಾ? ಇದು 5-6 ವರ್ಷಗಳ ರೈಲು ಬರುತ್ತೆ, ನಮ್ಮ ಭಾಗ ಉದ್ಧಾರ ಆಗುತ್ತೆ ಅಂದುಕೊಂಡಿದ್ರು. ಆಮೇಲೆ ಏನಾಯ್ತು? 2013-14ರ ಬಜೆಟ್ ನಲ್ಲಿ ಈ ಯೋಜನೆಗಾಗಿ ಬರೋಬ್ಬರಿ 1382 ಕೋಟಿ ರೂಪಾಯಿಗಳು ಮೀಸಲಿಡಲಾಯಿತು. ಅಷ್ಟು ದೊಡ್ಡ ಮೊತ್ತ ಅನೌನ್ಸ್ ಆದಾಗ ಎಲ್ಲರೂ ಖುಷಿಯಾಗಿದ್ರು. ಆದ್ರೆ ಇವತ್ತು 2026ರಲ್ಲಿ ನಿಂತು ನೋಡಿದ್ರೆ ಅಲ್ಲಿ ಒಂದು ಇಂಚು ಭೂಸ್ವಾಧೀನ ಕೂಡ ನಡೆದಿಲ್ಲ. ಅಂದ್ರೆ ನೀವು ನಂಬಲೇಬೇಕು. ಇದೇ ನೋಡಿ ನಮ್ಮ ವ್ಯವಸ್ಥೆಯ ವಿಪರ್ಯಾಸ. ಈಗ ಸಂಸದ ಸುನೀಲ್ ಬೋಸ್ ಅವರು ಲೋಕಸಭೆಯಲ್ಲಿ ಎತ್ತಿದ ಮುಖ್ಯ ಪಾಯಿಂಟ್ ಏನ್ ಗೊತ್ತಾ? ರೈಲ್ವೆ ಇಲಾಖೆ ಒಂದು ಕಂಡೀಷನ್ ಆಗಿದೆ. ಈ ಯೋಜನೆಗೆ ಬೇಕು ಅಂದ್ರೆ ರಾಜ್ಯ ಸರ್ಕಾರ 50% ಹಣ ಕೊಡಬೇಕು ಮತ್ತು ಭೂಮಿಯನ್ನು ಉಚಿತವಾಗಿ ಕೊಡಬೇಕು ಅಂತ. ಇದು ಕೇಳೋಕೆ ಸರಳವಾಗಿ ಕಾಣಬಹುದು, ಆದ್ರೆ ಅದರ ಹಿಂದೆ ಒಂದು ದೊಡ್ಡ ತರ್ಕ ಇದೆ. ಸುನೀಲ್ ಬೋಸ್ ಅವರು ಹೇಳ್ತಾರೆ, ಚಾಮರಾಜನಗರ ಜಿಲ್ಲೆ ಅನ್ನೋದು ದೇಶದ ಶ್ವಾಸಕೋಶದ ಇದ್ದ ಹಾಗೆ. ಇಲ್ಲಿ 50% ಅರಣ್ಯ ಪ್ರದೇಶ ಇದೆ. ನಾವು ಪರಿಸರವನ್ನು ಉಳಿಸ್ತಾ ಇದ್ದೀವಿ. ಆ ಮೂಲದ ದೇಶಕ್ಕೆ ಆಮ್ಲಜನಕ ಕೊಡ್ತಾ ಇದ್ದೀವಿ. ಇಂತಹ ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಗಮನ ಕೊಡಬೇಕು ಅಲ್ವಾ? ಲಾಭಾಂಶವೆಲ್ಲ ಕೇಂದ್ರಕ್ಕೆ ಹೋಗುವಾಗ ಬಡ ರಾಜ್ಯ ಸರ್ಕಾರಗಳು ಯಾಕೆ ಅರ್ಧ ದುಡ್ಡು ಭರಿಸಬೇಕು ಅನ್ನೋದು ಅವರ ಪ್ರಶ್ನೆ. ವಿಡಿಯೋ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ. ಈ ಮಾರ್ಗದಲ್ಲಿ ಎಷ್ಟು ಸ್ಟೇಷನ್ಗಳು ಬರಲಿದೆ ಅಂತ ಲಿಸ್ಟ್ ಮುಂದೆ ಇದೆ. ಈಗ ಭೂಸ್ವಾಧೀನ ಕಥೆ ನೋಡೋಣ. ಹೆಜ್ಜಲದಿಂದ ಚಾಮರಾಜನಗರದವರೆಗೆ ಸುಮಾರು 142 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ಇದು. ಈ ಮಾರ್ಗವು ಕನಕಪುರ, ಸಾಧನೂರು, ಮಳವಳ್ಳಿ ಮತ್ತು ಕೊಳ್ಳೇಗಾಲದ ಮೂಲಕ ಹಾದು ಹೋಗಬೇಕು. ಇಲ್ಲಿ ಸಮಸ್ಯೆ ಆಗಿರೋದು ಭೂಮಿ. ಈ ಭಾಗದಲ್ಲಿ ಭೂಮಿಯ ಬೆಲೆ ಈಗ ಗಗನಕ್ಕೇರಿದೆ. ರೈಲ್ವೆ ಇಲಾಖೆ ಕೇಂದ್ರದ ಪಟ್ಟಿಯಲ್ಲಿದೆ. ಸಂವಿಧಾನದ ಪ್ರಕಾರ ರೈಲ್ವೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರ ಮತ್ತು ಲಾಭ ಕೇಂದ್ರಕ್ಕೆ ಇರುತ್ತೆ. ಈಗಿರುವಾಗ ರಾಜ್ಯ ಸರ್ಕಾರಕ್ಕೆ 50% ಹಣ ಅಂದ್ರೆ ಅದು ಸಾವಿರಾರು ಕೋಟಿ ಆಗುತ್ತೆ. ಚಾಮರಾಜನಗರದಂತಹ ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿಗೆ ಕೇಂದ್ರವೇ 100ಕ್ಕೆ 100ರಷ್ಟು ಹಣ ನೀಡಬೇಕು ಅನ್ನೋ ಬೇಡಿಕೆ ಈಗ ಕೇವಲ ಸಂಸದರಷ್ಟೇ ಅಲ್ಲ, ಇದು ಇಡೀ ವಿಶ್ವ ಕನ್ನಡಿಗರ ಧ್ವನಿಯಾಗಿದೆ. ವೀಕ್ಷಕರೇ, ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವವರಿಗೆ ಬಿಡದಿಯಲ್ಲಿ ರೈಲು ಸಿಗುತ್ತೆ. ಆದ್ರೆ ಕನಕಪುರ ರಸ್ತೆಯ ಜನರಿಗೆ, ಮಳವಳ್ಳಿ ಜನರಿಗೆ, ಅವರಿಗೆ ರೈಲು ಅನ್ನೋದು ಇಂದು ಒಂದು ಕನಸಿನ ಮಾತು. ಪ್ರತಿನಿತ್ಯ ಸಾವಿರಾರು ಕಾರ್ಮಿಕ, ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ಗಳೇ ನಂಬಿಕೊಂಡಿದ್ದಾರೆ. ಬಸ್ ಚಾರ್ಜ್ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತಾ ಇಲ್ಲ. ಈ ರೈಲ್ವೆ ಮಾರ್ಗ ನಿರ್ಮಾಣ ಆದ್ರೆ ಕೇವಲ 2ರಿಂದ 3 ಗಂಟೆಯಲ್ಲಿ ಚಾಮರಾಜನಗರದಿಂದ ಬೆಂಗಳೂರಿಗೆ ತಲುಪಬಹುದು. ಇದು ಬರೀ ಪ್ರಯಾಣದ ವಿಷಯವಲ್ಲ, ಇದು ಆರ್ಥಿಕತೆಯ ವಿಷಯ. ಕೊಳ್ಳೇಗಾಲದಲ್ಲಿ ರೇಷ್ಮೆ ಇರಬಹುದು, ಚಾಮರಾಜನಗರದ ಕಲ್ಲು ಮತ್ತು ಕೃಷಿ ಉತ್ಪನ್ನಗಳು ಇರಬಹುದು. ಇವುಗಳು ಮಾರ್ಕೆಟ್ ತಲುಪೋಕೆ ರೈಲು ಒಂದು ದೊಡ್ಡ ಶಕ್ತಿನೇ ಆಗುತ್ತೆ. ಸ್ನೇಹಿತರೆ, ಸಂಸದರು ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೂಡ ಹೇಳಿದ್ದಾರೆ. ಈ ಯೋಜನೆಗೆ ಸುಮಾರು 1382 ಕೋಟಿ ರೂಪಾಯಿ ಅಂದಾಜು ಮಾಡಲಾಗಿತ್ತು 2013ರಲ್ಲಿ. ಆದ್ರೆ ಈಗಿನ ಕಾಲದಲ್ಲಿ ಇದರ ವೆಚ್ಚ 3 ಪಟ್ಟು ಹೆಚ್ಚಾಗಿದೆ. ಪ್ರತಿ ವರ್ಷ ಕಳೆದಂತೆ ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಕಬ್ಬಿಣ ಬೆಲೆ ಗಗನಕ್ಕೇರ್ತಾ ಇದೆ. ಹೀಗೆ ವಿಳಂಬ ಮಾಡ್ತಾ ಹೋದ್ರೆ ಯಾರಿಗೂ ಲಾಭ ಇಲ್ಲ. ಈ ರೈಲು ಮಾರ್ಗದಿಂದ ಮೈಸೂರು ಮಾರ್ಗದ ಮೇಲಿರುವಂತಹ ಒತ್ತಡವು ಕಡಿಮೆ ಕೂಡ ಆಗುತ್ತೆ. ಇದು ಒಂದು ಆಲ್ಟರ್ನೇಟ್ ರೂಟ್ ಆಗಿ ಕೆಲಸ ಮಾಡುತ್ತೆ. ಒಂದ್ ವೇಳೆ ಮೈಸೂರು ಲೈನ್ ಏನಾದ್ರೂ ತಾಂತ್ರಿಕ ತೊಂದರೆ ಆದ್ರೆ ಈ ಹೆಜ್ಜಲ ಮಾರ್ಗದ ಮೂಲಕ ರೈಲುಗಳನ್ನು ಓಡಿಸಬಹುದು. ಆದ್ರೆ ಕೇಂದ್ರ ಸರ್ಕಾರ ಈ ಕಾಸ್ಟ್ ಶೇರಿಂಗ್ ಅಥವಾ ಅರ್ಧ ಹಣದ ಫಾರ್ಮುಲಾವನ್ನು ಕೈ ಬಿಡ್ತಾ ಇಲ್ಲ. ನೋಡಿ ಗೆಳೆಯರೆ, ಚಾಮರಾಜನಗರ ಅನ್ನೋದು ಒಂದು ಗಡಿ ಜಿಲ್ಲೆ. ಅಲ್ಲಿನ ಕಾಡುಗಳ ಮೇಲೆ ಮಹಾದೇಶನ ಬೆಟ್ಟ ಇದೆ. ಬಂಡೀಪುರ ನಮ್ಮ ಹೆಮ್ಮೆ. ಇಂತಹ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮೊದಲು ಕನೆಕ್ಟಿವಿಟಿ ಬೇಕು. ಸಂಸದರು ಹೇಳಿದ ಹಾಗೆ ನಾವು ದೇಶಕ್ಕೆ ಆಮ್ಲಜನಕ ಕೊಡ್ತಾ ಇದೀವಿ, ಅದಕ್ಕೆ ಪ್ರತಿಯಾಗಿ ನಮಗೆ ಅಭಿವೃದ್ಧಿ ಬೇಕು. ಪರಿಸರ ಇರೋದ್ರಿಂದ ಇಲ್ಲಿ ಫ್ಯಾಕ್ಟರಿಗಳು ಹಾಕೋಕೆ ಆಗ್ತಾ ಇಲ್ಲ, ಇಂಡಸ್ಟ್ರಿ ಬೆಳೋಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ರೈಲ್ವೆ ಮಾರ್ಗ ಬಂದರೂ ಇಲ್ಲಿನ ಜನ
ಬೇರೆ ಕಡೆ ಹೋಗಿ ಕೆಲಸ ಮಾಡಿಕೊಂಡು ಸಂಜೆ ಮನೆಗೆ ಬರ್ಬೋದು. ಇವತ್ತು ಬೆಂಗಳೂರಿನಲ್ಲಿ ಬಾಡಿಗೆ ಕಟ್ಟೋಕೆ ಆಗದ ಎಷ್ಟೋ ಮಂದಿ ಚಾಮರಾಜನಗರ ಅಥವಾ ಕೊಳ್ಳೇಗಾಲದಲ್ಲಿ ಮನೆ ಮಾಡಿಕೊಂಡು ಪ್ರತಿನಿತ್ಯ ರೈಲ್ ನಲ್ಲಿ ಓಡಾಡ್ತಾ ಇದ್ದಾರೆ, ಇಲ್ಲ ಓಡಾಡಬಹುದು ಅಂತ ಕನಸು ಕಾಣ್ತಾ ಇದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಸಂಸತ್ತಿನಲ್ಲಿ ಈಗ ಧ್ವನಿ ಕೇಳಿ ಬಂದ್ಮೇಲೆ ರೈಲ್ವೆ ಇಲಾಖೆ ಮೇಲೆ ಒಂದು ರೀತಿಯ ಪ್ರೆಷರ್ ಆಗಿದೆ. ರೈಲ್ವೆ ಸಚಿವಾಲಯ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಅನ್ನೋದು ಈಗ ನಾವು ಕಾದು ನೋಡಬೇಕಾಗಿದೆ. ಹಿಂದೆ ಮೈಸೂರು ಬೆಂಗಳೂರು ರೈಲು ಮಾರ್ಗ ಡಬ್ಲಿಂಗ್ ಆಗುವಲ್ಲಿ ಹೀಗೆ ಎಷ್ಟೋ ವರ್ಷ ಕಾಯ್ದಿದ್ದೇವೆ. ಆದ್ರೆ ಒಮ್ಮೆ ಕೆಲಸ ಶುರುವಾದ್ಮೇಲೆ ಅದು ವೇಗ ಪಡೆಯಿತು. ಈ ಹೆಜ್ಜಲ ಚಾಮರಾಜನಗರಲ್ಲಿಗೆ ಮುಖ್ಯವಾಗಿ ಬೇಕಾಗಿರೋದು ರಾಜಕೀಯ ಇಚ್ಛಾಶಕ್ತಿ. ರಾಜ್ಯ ಸರ್ಕಾರ ಭೂಮಿ ಕೊಡಬೇಕು, ಕೇಂದ್ರ ಸರ್ಕಾರ ಹಣ ಕೊಡಬೇಕು. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಬೆರಳು ತೋರಿಸ್ತಾ ಕೂತ್ರೆ ಇಲ್ಲಿ ನಷ್ಟ ಆಗೋದು ಜನಸಾಮಾನ್ಯರಿಗೆ ಮಾತ್ರ. ಒಂದ್ ವೇಳೆ ಈ ಯೋಜನೆ ಫೈನಲ್ ಆದ್ರೆ ಇದರಲ್ಲಿ ಬರುವಂತ ಪ್ರಮುಖ ನಿಲ್ದಾಣಗಳು ಯಾವ ಗೊತ್ತಾ? ಹೆಜ್ಜಲದಿಂದ ಶುರುವಾಗಿ ಇದು ರಾಮನಗರ ಜಿಲ್ಲೆ ಕನಕಪುರ ತಲುಪುತ್ತೆ. ಅಲ್ಲಿಂದ ಸಾತನೂರು, ಮಳವಳ್ಳಿ, ಆಮೇಲೆ ಕೊಳ್ಳೇಗಾಲದ ಮೂಲಕ ಚಾಮರಾಜನಗರಕ್ಕೆ ಲಿಂಕ್ ಆಗುತ್ತೆ. ಇದರಿಂದ ಈ ಎಲ್ಲಾ ಪಟ್ಟಣಗಳ ಚಿತ್ರಣವೇ ಬದಲಾಗುತ್ತೆ. ರಿಯಲ್ ಎಸ್ಟೇಟ್ ಬೆಳೆಯುತ್ತೆ, ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರಿಗೆ ಹೋಗುವವರಿಗೆ ಇದು ಒಂದು ಸಮಾನಾಂತರ ಹಾದಿ ಆಗ್ತದೆ. ಈ ಯೋಜನೆಗೆ ಬೇಕಾಗಿರುವಂತಹ ಭೂಮಿಯ ಸರ್ವೆ ಈಗಾಗಲೇ ಹಳೆಯ ರಿಪೋರ್ಟ್ ಗಳಲ್ಲಿ ಇದೆ, ಆದರೂ ಅದನ್ನ ಈಗ ಅಪ್ಡೇಟ್ ಮಾಡಬೇಕಾಗಿದೆ. ಸಂಸದರು ಕೇಳಿರೋದು ಆದ್ಯತೆಯ ಮೇರೆಗೆ ಕೆಲಸ ಮುಗಿಸಿ ಅಂತ. ಅಂದ್ರೆ ಇದು ಇನ್ನು ಮುಂದೂಡಬಾರದು ಅನ್ನೋದು ಅವರ ಆಗ್ರಹ. ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ರೈಲ್ವೆ ಇರುವುದರಿಂದ ರೈಲ್ವೆ ಇಲಾಖೆಯು ಈ ಯೋಜನೆಯಿಂದ ಬರುವಂತಹ 100% ಆದಾಯವನ್ನು ತಾನು ಇಟ್ಟುಕೊಳ್ಳುತ್ತೆ. ಹಾಗಿದ್ದಾಗ ಬಡ ರಾಜ್ಯಗಳಿಗೆ ಅರ್ಧ ಹಣ ಕೊಡುವುದು ಸಾಧ್ಯವೇ ಎಂದು ದೊಡ್ಡ ಪ್ರಶ್ನೆ. ವಿಶೇಷವಾಗಿ ಕರ್ನಾಟಕದಂತಹ ರಾಜ್ಯಗಳು ರಾಜ್ಯಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಕೊಡುತ್ತವೆ, ಆದ್ರೆ ನಮಗೆ ಮರಳಿ ಸಿಗುವ ಪಾಲು ಕಡಿಮೆ ಅನ್ನೋದು ಒಂದ್ ಕಡೆಯ ವಾದ. ಇಂತಹ ಸಂದರ್ಭದಲ್ಲಿ ರೈಲ್ವೆಯಂತಹ ಬೃಹತ್ ಯೋಜನೆಗೆ ಕೇಂದ್ರವೇ ಪೂರ್ಣ ಹಣ ಕೊಡದಿದ್ರೆ ಅದು ರಾಜ್ಯದ ಮೇಲಿನ ಹೊರೆ ತಪ್ಪಿಸಿದಂತಾಗುತ್ತೆ. ಸುನಿಲ್ ಬೋಸ್ ಅವರು ಈ ವಿಷಯವನ್ನು ಬಹಳ ತಾರ್ಕಿಕವಾಗಿ ಮಂಡಿಸಿದ್ದಾರೆ. ಹಿಂದುಳಿದ ಜಿಲ್ಲೆಗೆ ಅಭಿವೃದ್ಧಿಗೆ ಸ್ಪೆಷಲ್ ಸ್ಟೇಟಸ್ ಅಡಿಯಲ್ಲಿ ಈ ಯೋಜನೆಗೆ ಹಣ ಬಿಡುಗಡೆ ಮಾಡಬೇಕು ಅನ್ನೋದು ಅವರ ಡಿಮ್ಯಾಂಡ್. ಗೆಳೆಯರಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಇದೆ. ಭೂಸ್ವಾಧೀನ ಪ್ರಕ್ರಿಯೆ ಅನ್ನೋದು ಅಷ್ಟು ಸುಲಭವಲ್ಲ. ರೈತರಿಗೆ ಸರಿಯಾದ ಪರಿಹಾರ ಸಿಗಬೇಕು. ಅವರ ಜಮೀನು ಹೋದಾಗ ಅವರಿಗೆ ಅನ್ಯಾಯ ಆಗಬಾರ್ದು. ಅದಕ್ಕಾಗಿಯೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕುಳಿತು ಒಂದು ಸ್ಕೀಮ್ ಮಾಡಬೇಕು. ಬರೀ ಘೋಷಣೆಗಳಿಂದ ಏನೂ ಆಗಲ್ಲ ಅನ್ನೋದು ಕಳೆದ 30 ವರ್ಷಗಳ ಇತಿಹಾಸ ತೋರಿಸಿಕೊಟ್ಟಿದೆ. ಸಂಸದರು ಇವತ್ತು ಧ್ವನಿ ಎತ್ತಿದ್ದಾರೆ. ಇದು ಕೇವಲ ಸಂಸತ್ತಿಗೆ ಮಾತ್ರ ಸೀಮಿತವಾಗಬಾರ್ದು. ನಮ್ಮ ರಾಜ್ಯದ ಎಲ್ಲಾ ಸಂಸದರು ಪ್ರತಿಷ್ಠಿತವಾಗಿ ಈ ಯೋಜನೆಗೆ ಬೆಂಬಲ ನೀಡಬೇಕು. ಆಗ ಮಾತ್ರ ಚಾಮರಾಜನಗರದ ಜನರ ದಶೆಗಳ ಕನಸು ಈಗ ನನಸಾಗಂತಾಗುತ್ತೆ. ಕೊನೆಯದಾಗಿ ಹೇಳಬೇಕಾದ್ರೆ ಈ ಹೆಜ್ಜಲ ಚಾಮರಾಜನಗರ ರೈಲು ಮಾರ್ಗ ನಿರ್ಮಾಣವಾದ್ರೆ ಅದು ಕರ್ನಾಟಕದ ದಕ್ಷಿಣ ಭಾಗದ ಕ್ರಾಂತಿಕಾರಿ ಬದಲಾವಣೆ ಆಗಲಿದೆ. ಕೇಂದ್ರ ಸರ್ಕಾರ ತನ್ನ ಬಿಗಿಪಟ್ಟು ಸಡಲುಪಡಿಸಿ ಸಂಸದರ ಮನವಿಯಂತೆ 100% ಹಣ ಭರಿಸಲಿ ಅಂತ ನಾವು ಆಶಿಸೋಣ. ಈ ಯೋಜನೆಗೆ ಚಾಲನೆ ಸಿಕ್ಕ ತಕ್ಷಣವೇ ನಮ್ಮ ಐಫೈ ಕನ್ನಡ ಚಾನೆಲ್ ನಿಮಗೆ ಅಪ್ಡೇಟ್ ನೀಡುತ್ತವೆ. ಅಲ್ಲಿಯವರೆಗೂ ನೀವು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದ್ರೆ ಈ ವಿಷಯ ಎಷ್ಟು ಜನಕ್ಕೆ ತಲುಪುತ್ತೋ ಅಷ್ಟು ಬೇಗ ಸರ್ಕಾರ ಮೇಲೆ ಒತ್ತಡ ಬರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನೀವು ಈ ರೈಲು ಮಾರ್ಗವನ್ನು ಬೆಂಬಲಿಸ್ತೀರಾ? ಕೇಂದ್ರ ಸರ್ಕಾರವೇ ಪೂರ್ಣ ಹಣ ಕೊಡಬೇಕು ಅನ್ನೋದು ನಿಜವಾದ ವಾದನ? ಇವರ ವಾದ ಸರಿಯಾಗಿದೆ ಅಂತ ನೀವು ಸಮರ್ಥನೆ ಮಾಡಿಕೊಳ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಭೇಟಿ ಹೋಗೋಣ. ಧನ್ಯವಾದಗಳು.